ಬಾಗಲಕೋಟೆ ಜಿಲ್ಲೆಯ ಮುಧೋಲ್ ತಾಲೂಕಿನ ಮುಗಳಖೋಡ ಗ್ರಾಮದಲ್ಲಿ ಜಾಫರ್ ಗದ್ಯಾಳ್ ಈ ಯುವಕ ಹಲವಾರು ವರ್ಷಗಳಿಂದ ಮುಗಳಖೋಡದಿಂದ ಮಹಾಲಿನ್ಪುರ್ಗೆ ಹೋಗುವ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಜೆಎಂ ಹೋಟೆಲ್ ಪ್ರಾರಂಭ ಮಾಡಿದ್ದು, ಈ ಹೋಟೆಲ್ನಲ್ಲಿ ಗರ್ಭಿಣಿಯರಿಗೆ, ಸೈನಿಕರಿಗೆ, ವಯಸ್ಸಾದ ವೃದ್ಧರಿಗೆ ಹಾಗೂ ಕಡು ಬಡವರಿಗೆ ಉಚಿತವಾಗಿ ಊಟ ನೀಡಲಾಗುತ್ತೆ. ಇದರ ಜೊತೆಗೆ ಜನರನ್ನ ಸದೃಢ ದೇಹವನ್ನಾಗಿ ಮಾಡಲು 2 ವರ್ಷಗಳ ಹಿಂದೆ ಜೆಎಂ ಫಿಟ್ನೆಸ್ ಜಿಮ್ ಅನ್ನ ಪ್ರಾರಂಭ ಮಾಡಿದ್ದು, ಇದರಲ್ಲಿಯೂ ಕೂಡ ಹಣಕಾಸಿನ ತೊಂದರೆ ಇರುವ ಯುವಕರಿಗೆ ಮತ್ತು ಸೈನಿಕರಿಗೆ ಉಚಿತವಾಗಿ ಫಿಟ್ನೆಸ್ ತರಬೇತಿ ನೀಡಲಾಗುತ್ತಿದ್ದು, ಯಾವುದೇ ರಾಜಕೀಯ ಉದ್ದೇಶದಿಂದಲ್ಲ. ನಾನು ಅನುಭವಿಸಿದ ಕಷ್ಟ, ಹಸಿವು ಬೇರೆಯವರಿಗೆ ಆಗದೇ ಇರಲಿ ಎಂಬ ಉದ್ದೇಶದಿಂದ ಸ್ವಂತ ದುಡಿಮೆಯಲ್ಲಿ ಎಲ್ಲ ಸೇವೆಗಳನ್ನು ಒದಗಿಸುತ್ತಿದ್ದಾರೆ. ಇನ್ನೊಂದು ವಿಶೇಷವೇನೆಂದರೆ, ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಮುಗಳಖೋಡ ಗ್ರಾಮದಲ್ಲಿ ಯೋಧರ ಮಡಿಲು ಅನಾಥಾಶ್ರಮ ವೃದ್ಧಾಶ್ರಮವನ್ನ ಮುಗಳಖೋಡ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿನ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಮಾಜಿ ಸೈನಿಕರನ್ನ ಸೇರಿಸಿಕೊಂಡು ಮತ್ತು ಗ್ರಾಮದ ಗುರು ಹಿರಿಯರು, ಶಾಲಾ ಮಕ್ಕಳ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪುಸ್ತಕ ವಿತರಣೆ, ಮಾಜಿ ಸೈನಿಕರಿಗೆ ಗೌರವ ಸತ್ಕಾರ ಸಮಾರಂಭ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಯೋಧರ ಮಡಿಲು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಜಾಫರ್ ಗದ್ಯಾಳ್, ದಾನೇಶ್ ಮೇತ್ರಿ, ನಿಂಗನಗೌಡ ಮಂಟೂರು, ಜಾವೀದ್ ಗದ್ಯಾಳ್, ಸಚಿನ್ ಮಂತ್ರಣ್ಣವರ್, ನಾಗರಾಜ್ ಬೆಡ್ಗೇರಿ, ಅನಿಲ್ ಗೌಡ ಮಂಟೂರ್, ಜುಬೇರ್ ಮುಲ್ಲಾ, ಪರಮಾನಂದ್ ಮಟ್ಗಾರ್, ಶಿವ ಗೌಡಪ್ಪಗೌಡ್, ನಾಗರಾಜ್ ಒಡೆಯರ್ ಹಾಗೂ ಅಂಬಿ ಆರ್ಮಿ ಟೀಮ್ ಮದರ್ಖಂಡಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಸಂಘದ ಯುವಕರು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಬಡತನ ಮುಕ್ತ ಕಾರ್ಯಕ್ರಮ ನಡೆಸಲು ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, JBTV ನ್ಯೂಸ್, ಮುಧೋಲ್. ಜಾಫರ್ ಗದ್ಯಾಳ್ ರೀ. ಒಂದು ಕೊನೆ ಆಸೆ ಇತ್ತು, ನಾನು ಸಾಯ್ಬಿಟ್ಟು ಒಂದು ಒಳ್ಳೆ ಕೆಲಸ ಮಾಡಬೇಕಪ್ಪ, ಏನೋ ಮಾಡಿ ಸಾಯ್ಬೇಕು. ಎಲ್ಲರೂ ಜೀವನ ಮಾಡ್ತಾರೋ, ಜೀವನ ಮಾಡಿಸಿ ಜೀವನ ಇದನ್ನು ಕಳೆದು ಹೋಗ್ತಾರೆ. ತಾಯಿ ಹೇಳ್ತಿದ್ರು, ಏನೋ ಒಂದು ಕೆಲಸ ಮಾಡೋದು, 4 ಮಂದಿ ಒಳ್ಳೆಯದಾಗುವಂಥ ಕೆಲಸ ಮಾಡೋದು ಕೇಳ್ತಿದ್ರು. ನಮ್ಮಂಥವ್ರು ಎಲ್ಲರೂ ಸೇರಿಕಿಸಿಲ್ಲ ಮಕ್ಕಳಿಗೆ ಒಂದು ಏನೋ ಆಕತ್ತಿಪ್ಪ, ಆಸ್ತಿ ಆಕತ್ತಿ ತೊಗೊಂಡು ಅದ್ರ ದೊಡ್ಡ ಆಸ್ತಿ ಮಾಡೋದು ಹೇಳ್ತಿದ್ರು. ನನಗೆ ಆಸ್ತಿ ಅಂತೂ ಬೇಕಾಗಿಲ್ಲ, ನಾನು ಕೊನೆಯವರೆಗೂ ಅದು ನಾನು ಸತ್ರು ನನಗೆ ಆಸ್ತಿ ಉಳಿಬೇಕಾದ. ಏನು ಆಸ್ತಿ ಅಂತಂದ್ರೆ ಬಡ ಮಕ್ಕಳಿಗೆ ಆಯ್ತು. ನಾನೇನು ದೊಡ್ಡ ಸಾವುಕಾರ ಮಗ ಅಲ್ಲ, ನಾನು ಬಡ ಮಗನ. ನಂದು ಅಂತ ಆದಂಥ ಹೋಟೆಲ್ ಐತೆ, ನಾನು ಹೋಟೆಲ್ ಕೆಲಸ ಮಾಡಿಲ್ಲ ನನ್ನ ಜೀವನ ನಡೆಯಂಗಿಲ್ಲ. ಹೋಟೆಲ್ ಆಯ್ತು, ನಾನು ಗಂಟಲ್ ಐತ್ರಿ, 10 ಗಿರಣಿ, ಖಾರದ ಮಿಷನ, ಜಿಮ್ ಐತ್ರಿ, ಅದ ಉದ್ಯೋಗದಿಂದ ನಾನು ಇದನ್ನು ಮಾಡ್ಕೊಳಕತ್ತೀನಿ ರೀ. ನನ್ನ ಊರೊಳಗೆ ಆಯ್ತು, ನಾನು ಬಾಗಲಕೋಟೆ ಡಿಸ್ಟಿಕ್ದಾಗ ಆಯ್ತು, ಒಂದು ಯಾವುದೋ ಒಂದು ಆಶ್ರಮ ಆಯ್ತು, ಏನೂ ಈ ಥರ ಇದ್ದಿದ್ದಿಲ್ಲ ರೀ. ನಾವು ಹೋಟೆಲ್ ಇಟ್ಟಿದ್ದಕ್ಕೆ ನಾನು ಡೈಲಿ ಏನಾಯ್ತಿರಲ್ಲ, ಸುಮಾರು ಜನ ಊಟದವ್ರು, ಬಡ ಮಕ್ಕಳು, ಅವ್ವ ಅಪ್ಪ ತಾಯಿ ತಂದಿನ ಬಡ್ದು ಕಳಿಸಿದವ್ರನ್ನ ಡೈಲಿ ನಾ ಕಣ್ಣಾರೆ ನೋಡ್ತೀನಿ. ಆ ಕಷ್ಟ ಏನು ಹೇಳ್ತಿರೋ ನನಗೆ ಗೊತ್ತಿದೆ. ಆ ಕಷ್ಟ ಸಲುವಾಗಿ ನಾನು ಇದನ್ನು ಇವತ್ತೇನು ಮಾಡೀನಿ ರೀ, ಒಂದು ಆಶ್ರಮ ಮಾಡ್ಬೇಕಂತ ಹೇಳಿ ಸಣ್ಣ ಮಕ್ಕಳಿಗೆ ಒಂದು ಆಶ್ರಮ ಮಾಡಬೇಕು, ಇಲ್ಲಿ ಒಂದು ಮಳ್ಳಿ ಕ್ರಾಸಿನ ಆಶ್ರಮ ಮಾಡ್ಬೇಕಂತ ಹೇಳಿ ಸುಮ್ಮನೆ ಕೈ ಮಾಡಿ ತೋರಿಸ್ತೀನಿ ರೀ. ನಾ ದೇವ್ರ ಪುಣ್ಯದಿಂದ ನನಗೆ ಆಶ್ರಮ ಯಾವ ರೂಪದಾಗ ಕೊಟ್ಟಂದ್ರೆ ಪರಮಾತ್ಮ ರೀ, ನನಗೊಂದು ಮನಿನೂ ಕೊಟ್ರಿ, 16 ಗುಂಟೆ ಜಾಗನೂ ಕೊಟ್ರಿ. ಇದೇ ಜಾಗದಾಗ ನಾ ಏನು ಮಾಡಾಕತ್ತೇನೆ ರೀ, ಈಗ ಸ್ವಂತದ ಒಂದು ಆಶ್ರಮ ಮಾಡಾಕತ್ತೇನೆ ರೀ. ಆಶ್ರಮ ಟ್ರಸ್ಟ್ ಏನಂತ ಮಾಡಿದೀವಿ ಇವತ್ತಂದ್ರೆ ರೀ, ಎಲ್ಲರೂ ಎಲ್ಲ ಥರ ಒಂದು ಏನೋ ಅಂತ ಅವ್ರ ಒಂದು ವೈಯಕ್ತಿಕವಾಗಿ ಹೆಸರು ಮಾಡ್ತಾರೆ ರೀ. ನಾವು ಇರೋದು ಎಲ್ಲಿದ್ದೀವಿ ರೀ, ಮುಂದೆ ಯೋಧರ ಮಡಿಲಾಗಿದ್ದೀವಿ ರೀ. ಅವರಿಂದನೇ ನಾವು ಜೀವನ ಇದನ್ನು ಮಾಡಾಕತ್ತೀವಿ ರೀ. ಅವರಿಂದನೇ ಉಸಿರು ಬಿಡೋದಾಯ್ತು, ತೊಗೊಳತ್ತು, ನಾವು ನಮ್ಮ ಜೀವನ ನಡೆದೈತ್ರಿ. ಅದಕ್ಕೆ ಏನಂತ ಹೇಳಿ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರೂ ಕೂಡಿಸಿಂದ ಡಿಸೈಡ್ ಮಾಡಿದೀವಿ ರೀ, ಏನಂತ ಹೆಸರು ಇಡ್ಬೇಕಂತಂದ್ರೆ ಯೋಧರ ಮಡಿಲು ಅಂತ ಹೇಳಿ ಕಿಶಿಂದ ಒಂದು ಹೆಸರು ಇಟ್ಟುಬಿಡೋನು. ವೃದ್ಧಾಶ್ರಮ ಹಾಗೂ ಅನಾಥಾಶ್ರಮ ಚೆನ್ನಾಗಿರ್ತೈತೆ ಅಂತ ಹೇಳಿ ಕಿಶಿಂದ ಒಟ್ಟರು ಕೂಡಿಸಿ ಸ್ಟಡಿ ಮಾಡಿ ಕಿಶಿಂದ ಮಾಡಿದೀವಿ ರೀ. ಈಗ ನಾ ಇದನ್ನ ಮಾಡಾಕತ್ತೇನೆ ರೀ, ಎಲ್ಲರೂ ಕೂಡಿಸಿ ಕಿಶಿಂದ ಇದ್ರದ್ದು ಒಟ್ಟು ಒಂದು ಕಾರ್ಯರೂಪಕ್ಕೆ ತರಬೇಕು. ನನ್ನ ಕೈಲಿ ಅಂದ್ರೂ ಏನಿಲ್ಲ ರೀ, ನಾ ಸ್ವಂತ ದುಡ್ದು ನಿಧಾನವಾಗಿ ಕೆಲಸ ಪ್ರಗತಿ ಸ್ಟಾರ್ಟ್ ಆಗತ್ತೆ ರೀ. ನಿಮ್ದು ಏನೈತಿ ಎಲ್ಲರೂ ಬಂದು ಕಿಶಿಂದ ಇದಕ್ಕೆ ಬಂದು ಭೇಟಿ ಆಗೋದು. ಇಲ್ಲಿ ಅನಾಥ ಮಕ್ಕಳಾಯ್ತು, ಯಾರು ನಿರ್ಗತರಿಗಿರ್ತಾರೋ ಅವರೆಲ್ಲರೂ ನಾನು ಅವ್ರ ದವಾಖಾನೆ ಬತ್ತು, ಅವ್ರ ಎಜುಕೇಷನ್ ಬತ್ತು, ಅವ್ರದ್ದು ಯಾವುದೋ ಒಂದು